ಸಿ ಎಂ ಕಡೆಯಿಂದ ಫೋನ್ ಬಂದಿದೆ. ಬಂದಿತ್ತು, ಮಾತಾಡಿದ್ದೀನಿ ಸಿ ಎಂ ಹತ್ರ ಮಾತಾಡಿ. ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ರು. ಇಲ್ಲ, ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಂತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಳ್ಳೇದಾಯಿತು. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ ಆಲೇ 1.5 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ನನಗೆ ಇರಲ್ಲ ಇಲ್ಲಿ ಅಂತ ಹೇಳಿದ್ದೆ. ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಅದಕ್ಕೆ ಈಗ ಅವರೇ ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ. ತಗೊಂತಾರೆ, ಕೊಡ್ತೀವಿ. ಅಲ್ಲ, ಉತ್ತರ ಮುಲಾಜಿಲ್ದಲ್ಲಿ ನಾನು ತಗೊಳ್ತೀನಿ 5 ನಿಮಿಷದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾವುದಕ್ಕೆ ಯಾವಾಗ ಇದು ಸಂಪುಟದಲ್ಲಿ ಸ್ಥಾನ ಸಿಗ್ತದೆ, ಶಾಸಕ ಸ್ಥಾನ ಕೊಟ್ಟರೆ ನಿಗಮ ಮಂಡಳಿಗಳಿಗೆ ರಾಜೀನಾಮೆ ಕೊಟ್ಟರೆ ನಾನು 5 ಮಿನಿಟಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ಮಾಡೋಕ್ಕೆ ಅವ್ರಿಗೆ ಪವರ್ ಐತೆ, ಮಾಡ್ತಾರೆ. ಹಾಗೇನು ತಪ್ಪೇನೈತೆ, ಮಾಡಲಿ. ನಾವು ಇವತ್ತು ಕೊಡ್ತೀನಿ ಅಂತ ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಮೊದಲೇ ಅದನ್ನು ಹೇಳಿದ್ದೆ, ಅವ್ರ ಗಮನಕ್ಕೂ ತಂದಿದ್ದೆ. ನಾನು ಅಲ್ಲೇ ನನಗೆ ಪ್ರಾರಂಭದಲ್ಲೇ ಆಗುವಾಗಲೇ ನನಗೆ ಬೇಡ ಅಂತ ಹೇಳಿದ್ದೆ. ಅವರು ಇಲ್ಲ ಇರಪ್ಪ ಅಂತ ಹೇಳಿದರು. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ರಾಮಲಿಂಗಾರೆಡ್ಡಿ ನಮ್ಮವರೇ ಅಂತ, ಒಳ್ಳೆ ಮನುಷ್ಯ ಅಂತ ಹೇಳಿದರು. ಸುಮ್ಮನಿದ್ದೆ ಅಷ್ಟೇ. ಅವ್ರಿಗೆ ಗೊತ್ತಿತ್ತು ನಾನು ತಗೊಂಡವಾಗಲೇ ಬೇಡ ಅಂತ ಹೇಳಿದ್ದೆ. ಏನಿಲ್ಲ, ತೊಂದರೆ ಏನಿರುತ್ತೆ ಒಬ್ಬರಿಗೆ. ಅಲ್ಲ, ಈಗ ಹೆಂಗೆ ಕಾಂಟ್ರವರ್ಸಿಗಳು ಅಂದರೆ ಎಲ್ಲ ನಿಗಮದಲ್ಲೂ ಅದು ಇದ್ದೇ ಇರ್ತದೆ. ಮಂತ್ರಿಗಳು ಇರ್ತಾರೆ, ಅವ್ರ ಕೆಳಗಡೆ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಮಂತ್ರಿಗಳಿಗೂ ನಮಗೂ ತಿಕ್ಕಾಟ ಇದ್ದೇ ಇರ್ತದೆ. ಕೆಲವು ಕಡೆ ಹಂಗೆ ಆಗುತ್ತೆ. ಅದರಿಂದ ಹೋಗು ಅಂತ ಹೇಳಿದರು. ಆ ಥರ ಅಷ್ಟೇ, ಇನ್ನೇನಿಲ್ಲ. ಅಲ್ಲ ಸರ್, ಪಕ್ಷದಲ್ಲಿ ತಮ್ಮನ್ನು ನಡೆಸ್ಕೊಳ್ತಾ ಇರೋ ರೀತಿ, ಯಾಕಂದರೆ ಲಾಸ್ಟಿನ 1 ವರ್ಷದಿಂದ ಮನೆಯವ್ರ ವಿಚಾರದಲ್ಲೂ ಕೂಡ ಅಲ್ಲೂ ನ್ಯಾಯ ಮಾಡ್ತು. ಈಗ ತಮಗೂ ಈ ಥರ ಒಂದು ನ್ಯಾಯ ಆಗಿದೆ. ನನಗೆ ಮನೆಯವರ ವಿಚಾರದಾಗ ಅನ್ಯಾಯ ಆಯಿತು ಅಂತ ನನಗೇನು ಅನ್ನಿಸ್ತಿಲ್ಲ. ಆ್ಯಂಟೇಷನ್ ಮಾಡಿರೋದು ಕರೆಕ್ಟಾಗಿದೆ, ಮಾಡ್ತಕ್ಕಂಥ ರೀತಿ ಸರಿ ಇಲ್ಲ ಅಂತಕ್ಕಂಥದ್ದು ಅಷ್ಟೇ. ನನ್ನ ಅವತ್ತಿನ ಭಿನ್ನಾಭಿಪ್ರಾಯ ನನಗಿದ್ದಿದ್ದು, ಮಾಡ್ತಕ್ಕಂಥ ವಿಧಾನ ಐತಲ್ಲ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. 10 ಜನ ಸದಸ್ಯರಲ್ಲಿ 9 ಜನ ಕರೆದು ಮನೇಲಿ ಕೂತ್ಕೊಂಡು ಮಾತಾಡಿ ನಮ್ಮೊಬ್ಬರನ್ನ ಬಿಟ್ಟರೆ ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ಅದೆಲ್ಲ ಸರಿ ಅಲ್ಲ ಅಲ್ವಾ? ಒಂದು ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಯಾರು ಮುಂಚೂಣಿಲಿ ಇರ್ತಾರೋ ಅವರು ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ ಆಗಿದ್ದಂಥದ್ದು. ನಮ್ಮ ಮನೆಯವ್ರಿಗೆ ಮಾಡಲೇಬೇಕು ಅನ್ನೋದೇನು ನನಗೆ ಒತ್ತಾಯ ಇರಲಿಲ್ಲ. ನನಗೂ ಹೇಳಿದರೆ ನಾನು ವೆಂಕಟೇಶ್ ನನಗೇನು ವಿರುದ್ಧ ಅಲ್ವಲ್ಲ, ಅದನ್ನು ಒಪ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ನಾನು ಅದನ್ನೇನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದೆಲ್ಲ ಮುಗಿದೋದ ಕತೆ. ನಾನು ಹಿಂದಿದ್ದಂಥ ಸಿದ್ದರಾಮಯ್ಯ ಇರ್ತಾವೆ ಆ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಅದೆಲ್ಲ ಮುಗಿದ ಕತೆ. ತಮ್ಮ ನೇರ ನುಡಿನೇ ಬಿಡುವಾಯ್ತಾ ಗೊತ್ತಿಲ್ಲ, ಏನೋ ಬರುತ್ತೋ ಬಿಡುತ್ತೋ. ನಾವು ಯಾವಾಗಲೂ ಹಿಂಗೆ ಇರೋದು. ನಮ್ಮ ಥರ ನಾವು ಬಲಿ ಕೊಟ್ಟು ಇನ್ನೊಬ್ಬರು ಮಿಂಗಲ್ ಆಗ್ತಕ್ಕಂಥದ್ದು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಇದ್ದಾಗ ಅಲ್ಲಿ ಉಳ್ಕೊಳ್ಳೋದು, ಅವೆಲ್ಲ ನಮ್ಮ ಹಿಂದಿಂದ ನಡೆದು ಬಂದಿಲ್ಲ. ನಮ್ಮ ಕೈಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನಡೆದು ಬಂದಿರಲಿಲ್ಲ ಅನ್ನೋದಕ್ಕಿಂತ ಆ ಥರ ಧೋರಣೆಗಳು ಇರ್ತಕ್ಕಂಥ ವ್ಯಕ್ತಿಗಳ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟೇ ದೊಡ್ಡರಾಗಿರಲಿ ನಮ್ಮ ಕೈಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಪಾಲಿಟಿಕ್ಸಾಗೆಲ್ಲ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ನನಗೆ ಆ ಥರ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಮನಸ್ಸಾಕ್ಷಿ ಒಪ್ಪಲ್ಲ ಅಷ್ಟೆ. ರಾಜೀನಾಮೆ ಅವರೇ ಐತೆ, ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗೊಂತೀನಿ ಅಂತ ಹೇಳೋರಲ್ಲ, ಕೊಟ್ಬಿಡಿ ಅಂತ ಹೇಳೋರಲ್ಲ ಅವರೇ. ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾರಾಗಿಲ್ವೋ ಅವ್ರಿಗೆ ತಿರ್ಗಿ ಪಕ್ಷದಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು ಆಗಬೇಕು. ಅದ್ರ ಜೊತೆಲಿ ಈ ಸದಸ್ಯಗಳು ಮೆಂಬರ್ಗಳ್ನು ಮಾಡ್ತಕ್ಕಂಥದ್ದನ್ನ ಮಾಡಬೇಕು, ಕಾರ್ಯಕರ್ತರನ್ನ ಮೆಂಬರ್ಗಳು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು.